ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವಾನ್ ರುದ್ರ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಸೋಮವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಸೋಮವಾಸರ ಯುಕ್ತಾಯದಲ್ಲಿ ಇವತ್ತಿನ ತಿಥಿ ಅಷ್ಟಮಿ ತಿಥಿ. ನಕ್ಷತ್ರೆ ಇವತ್ತಿನ ನಕ್ಷತ್ರ ವಿಶಾಖ ನಕ್ಷತ್ರೆ. ಇವತ್ತಿನ ದಿವಸದಲ್ಲಿ ದ್ವಾದಶ ರಾಶಿಗಳನ್ನ ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಇದ್ದ ವೈಷಮ್ಯಗಳು ದೂರವಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಮೂಡಲಿದೆ. ಕೌಟುಂಬಿಕ ಆಸ್ತಿ ವಿಚಾರದಲ್ಲಿ ತಗಾದೆಗಳು ನಿವಾರಣೆ ಆಗಲಿವೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಉಂಟಾಗುವ ಸಾಧ್ಯತೆಗಳಿವೆ. ಹೃದಯ ಕಾಯಿಲೆ ಸಂಬಂಧ ಪಟ್ಟಂತೆ ಇರುವವರು ಹೆಚ್ಚಿನ ಮುಂಜಾಗ್ರತೆ ವಹಿಸತಕ್ಕದ್ದು. ಈ ದಿವಸದಲ್ಲಿ ಶುಭವರ್ಣ ಹಳದಿ, ಶುಭ ಸಂಖ್ಯೆ 3. ಇವತ್ತಿನ ಪರಿಹಾರ ಶ್ರೀ ದುರ್ಗಾದೇವಿ ಆರಾಧನೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಇಂದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮ ಸೌಕರ್ಯಗಳು ಮೂಡುವ ಸಾಧ್ಯತೆ ಶುಭದಾಯಕವಾಗಿದೆ ಮತ್ತು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಯಶಸ್ಸನ್ನು ಕಾಣಲಿದ್ದೀರಿ. ತೀರ್ಥಕ್ಷೇತ್ರಗಳ ಭೇಟಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಪ್ರಗತಿಯಾಗಲಿದೆ. ಈ ದಿವಸದ ಶುಭ ಸಂಖ್ಯೆ 6, ಶುಭವರ್ಣ ನೀಲಿ. ಪರಿಹಾರವಾಗಿ ಮೀನಾಕ್ಷಿ ಸ್ತೋತ್ರ ಪಠಣ ಮಾಡುವುದು ಉತ್ತಮವಾಗಿರುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿರುದ್ಯೋಗಿಗಳಿಗೆ ಇಂದು ಸಹ ಕೆಲಸ ಕಾರ್ಯಗಳು ಸಿಗದೆ ನಿರಾಸೆಯಾಗಲಿದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಂಡುಬರುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಬಹಳ ನಿರಾಶಾದಾಯಕವಾದ ದಿನವನ್ನು ನೋಡಲಿದ್ದೀರಿ. ಉದ್ಯೋಗಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗುವ ಸಂಭವಗಳಿದೆ. ಈ ದಿವಸದ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ 8, ಶುಭವರ್ಣ ಕೆಂಪು. ಪರಿಹಾರ ಲಿಂಗಭೈರವಿಯ ಆರಾಧನೆ, ಕುಲದೇವತೆಯ ಆರಾಧನೆ ಉತ್ತಮ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಇಂದು ನೀವು ಆಸ್ತಿ ಖರೀದಿಯ ವಿಚಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ನಿರೀಕ್ಷಿಸಬಹುದು. ದೀರ್ಘಕಾಲದ ಹೂಡಿಕೆಯಿಂದ ಅಪಾರವಾದ ಧನಲಾಭವನ್ನು ಅಪೇಕ್ಷಿಸಬಹುದು. ಸಾಲದ ರೂಪದಲ್ಲಿ ಇನ್ನೊಬ್ಬರಿಗೆ ಹಣವನ್ನು ನೀಡದಿರುವುದು ಒಳಿತು. ಈ ದಿವಸದ ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ 5, ಶುಭವರ್ಣ ಹಸಿರು. ಪರಿಹಾರ ಅನ್ನಪೂರ್ಣೇಶ್ವರಿ ಅಷ್ಟೋತ್ತರ ಅಥವಾ ಧ್ಯಾನ ಉತ್ತಮ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ನಿಮಗೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಉತ್ಸಾಹ ಮತ್ತು ಚೈತನ್ಯ ಹೆಚ್ಚಾಗಲಿದೆ. ಮಾನಸಿಕವಾಗಿ ಸುಖ ಶಾಂತಿ ನೆಮ್ಮದಿ ವಾತಾವರಣವಿರಲಿದೆ. ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದ ಸಾಫಲ್ಯತೆಯನ್ನು ಕಾಣಲಿದ್ದೀರಿ. ಸಿಂಹರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 2, ಶುಭವರ್ಣ ಬಿಳಿ. ಈ ದಿವಸದಲ್ಲಿ ಶ್ರೀ ಪರಮೇಶ್ವರ ದೇವಾಲಯ ದರ್ಶನ ಅಥವಾ ಅಷ್ಟೋತ್ತರ ಪಠಣ ಉತ್ತಮ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ನಿಮಗೆ ಮಾನಸಿಕ ಸ್ಥಿತಿಗಳಲ್ಲಿ ಏರಿಳಿತ ಉಂಟಾಗುವ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳಲ್ಲಿ ಸಾಧಾರಣವಾದ ದಿನವನ್ನು ನೋಡಲಿದ್ದೀರಿ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಇಳಿಮುಖವನ್ನು ಕಾಣಲಿದ್ದೀರಿ. ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ. ಅತ್ಯಂತ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಕನ್ಯಾ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 6, ಶುಭವರ್ಣ ಹಸಿರು. ಈ ದಿವಸದಲ್ಲಿ ಶಿವನ ಆಲಯ ದರ್ಶನ ಉತ್ತಮ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಉನ್ನತವಾದ ಯಶಸ್ಸನ್ನು ಕಾಣಲಿದ್ದೀರಿ. ಲೇಖಕರಿಗೆ ಮತ್ತು ಕವಿಗಳಿಗೆ ಉತ್ತಮ ಗೌರವ ಸನ್ಮಾನಗಳು ಪ್ರಾಪ್ತಿಯಾಗಲಿವೆ. ಆಭರಣ ತಯಾರಕರು ಮತ್ತು ಮಾರಾಟಗಾರರಿಗೆ ಉತ್ತಮ ಲಾಭವಿದೆ. ಭೂಮಿ ಸಂಬಂಧಿಸಿದ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಉತ್ತಮ ಧನಾಗಮನವಾಗಲಿದೆ. ಈ ದಿವಸದ ತುಲಾರಾಶಿಯವರಿಗೆ ಶುಭ ಸಂಖ್ಯೆ 4, ಶುಭವರ್ಣ ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ ಉತ್ತಮ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ನಿಮ್ಮ ಸ್ನೇಹಿತರೊಂದಿಗೆ ಒಂದಷ್ಟು ಸಂಘರ್ಷ ಉಂಟಾಗುವ ಸಾಧ್ಯತೆ ಇದೆ. ಕುಟುಂಬದವರ ಸದಸ್ಯರೊಂದಿಗೆ ವೈಮನಸ್ಸು ತಾರಕಕ್ಕೆ ಏರುವ ಸಾಧ್ಯತೆ ಇದೆ. ಅನ್ಯರನ್ನು ನಂಬಿಕೊಂಡು ಯಾವುದೇ ರೀತಿಯ ವ್ಯವಹಾರಗಳು ಮಾಡದಿರುವುದು ಒಳಿತು. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ವಹಿಸುವುದು ಉತ್ತಮ. ಈ ದಿವಸದಲ್ಲಿ ಶುಭ ಸಂಖ್ಯೆ 6, ಶುಭವರ್ಣ ಕೆಂಪು. ಪರಿಹಾರ ನರಸಿಂಹ ಸ್ತೋತ್ರ ಪಠಣ. ಮುಂದಿನ ರಾಶಿ
ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಇಂದು ನಿಮಗೆ ಭೂಮಿ ಖರೀದಿ ಮತ್ತು ವ್ಯವಹಾರಗಳು ಬಹಳ ಸುಲಭವಾಗಿ ಕೈಗೂಡಲಿದೆ. ಕೌಟುಂಬಿಕ ವಿವಾದಗಳು ತಕ್ಕ ಮಟ್ಟಿಗೆ ಬಗೆಹರಿದು ಶಾಂತಿ ನೆಮ್ಮದಿಯ ವಾತಾವರಣ ಉಂಟಾಗಲಿದೆ. ಸಮಾಜದಲ್ಲಿ ಉತ್ತಮ ಗೌರವಗಳು ಸನ್ಮಾನಗಳು ಪ್ರಾಪ್ತಿಯಾಗಲಿದೆ. ಪುಸ್ತಕ ಮಾರಾಟಗಾರರಿಗೆ ಮತ್ತು ಜವಳಿ ವ್ಯಾಪಾರಿಗಳಿಗೆ ಯಥೇಚ್ಛವಾದ ಧನ ಲಾಭವಾಗಲಿದೆ. ಈ ದಿವಸ ಶುಭದಾಯಕವಾಗಿದೆ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ 6, ಶುಭ ವರ್ಣ ಹಳದಿ. ಪರಿಹಾರವಾಗಿ ದುರ್ಗಾದೇವಿಯ ಆರಾಧನೆ ಅಥವಾ ದರ್ಶನ ಉತ್ತಮ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ನಿಮಗೆ ಆರೋಗ್ಯದ ಸ್ಥಿತಿಯಲ್ಲಿ ಏರುಪೇರು ಉಂಟಾಗಲಿದೆ. ನೂತನ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸಲು ಸಕಾಲವಲ್ಲ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಬಹಳ ಏರಿಳಿತವನ್ನು ನೋಡಬೇಕಾಗುತ್ತದೆ. ಬೆಲೆ ಬಾಳುವ ವಸ್ತುಗಳು ಕಳುವಾಗುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಧನ ನಷ್ಟವಾಗುವ ಸಂಭವವಿದೆ. ಅತ್ಯಂತ ಮುಂಜಾಗ್ರತೆಯಿಂದ ಇರತಕ್ಕದ್ದು. ಮಕರ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 8, ಶುಭ ವರ್ಣ ನೀಲಿ. ಪರಿಹಾರವಾಗಿ ಸುಬ್ರಹ್ಮಣ್ಯನ ಆರಾಧನೆ ದರ್ಶನ ಉತ್ತಮ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ನಿರಾಸಕ್ತಿ ಕಾಡುವ ಸಂಭವವಿದೆ. ಹಣಕಾಸಿನ ವಿಚಾರದಲ್ಲಿ ಸಾಧಾರಣವಾದ ದಿನಮಾನವನ್ನು ನೋಡಲಿದ್ದೀರಿ. ಉದ್ಯೋಗಿಗಳಿಗೆ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗುವ ಸಂಭವವಿದೆ ಮತ್ತು ಮರುವಿವಾಹ ಪ್ರಯತ್ನಿಸಿದವರಿಗೆ ಶುಭ ಸುದ್ದಿ ಸಿಗಲಿದೆ. ಈ ದಿವಸದಲ್ಲಿ ಕುಂಭರಾಶಿಯವರಿಗೆ ಶುಭ ಸಂಖ್ಯೆ 9, ಶುಭ ವರ್ಣ ಕೆಂಪು. ಈ ದಿವಸದಲ್ಲಿ ತಾಯಿ ಭಗವತಿ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ನಿಮಗೆ ಇದ್ದಕ್ಕಿದ್ದ ಹಾಗೆ ದೈಹಿಕವಾಗಿ ಅನಾರೋಗ್ಯ ಕಾಡುವ ಸಾಧ್ಯತೆ ಇದೆ. ಮಾತೃವಿನ ಆರೋಗ್ಯದಲ್ಲಿ ಕ್ಷೇಮಕರವಾದ ವಾತಾವರಣ ಇರುವುದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವೂ ಇಲ್ಲದೆ ನಷ್ಟವೂ ಇಲ್ಲದೆ ಸಾಧಾರಣವಾದ ದಿನವನ್ನು ನೋಡಲಿದ್ದೀರಿ. ನಿಮ್ಮ ಅತಿಯಾದ ಕೋಪದಿಂದ ಸಮಸ್ಯೆಗಳನ್ನು ತಂದುಕೊಳ್ಳಲಿದ್ದೀರಿ. ಜಾಗರೂಕತೆ. ಈ ದಿವಸದಲ್ಲಿ ಮೀನರಾಶಿಯವರಿಗೆ ಶುಭ ಸಂಖ್ಯೆ 7, ಶುಭ ವರ್ಣ ಹಳದಿ. ಪರಿಹಾರ ಆಂಜನೇಯನ ದೇವಾಲಯದಲ್ಲಿ ದರ್ಶನ ಅಥವಾ ಹನುಮಾನ್ ಚಾಲೀಸ ಪಠಣ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.